ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಮತ್ತೆ ಶಿಕ್ಷಕರ ನೇಮಕಾತಿ ಅಡಿಷನಲ್ ಏನು ಬಂದಿದೆ ಮಾಹಿತಿ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಈ ಕ್ರೈಸ್ ವಸತಿ ಶಾಲೆಗಳು ನಿಮ್ಗೆ ಗೊತ್ತಿರೋ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಕ್ರೈಸ್ ವಸತಿ ಶಾಲೆಗಳು ಅದರಲ್ಲಿ 1,500 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಮಹದೇವಪ್ಪ ಅವರು ಹೇಳಿದ್ದಾರೆ. ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆಯವರು. ಇದು ಶಿಕ್ಷಣ ಸಚಿವರ ಇಲಾಖೆಗೆ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಮಧು ಬಂಗಾರಪ್ಪ ಅವರ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ನಿಮಗೆ GPSTR, PhD, HSTR ಎಲ್ಲ ಕೂಡ ನಿಮಗೆ PU ಲೆಕ್ಚರ್ಸ್ ನೇಮಕಾತಿ ಎಲ್ಲ ಕೂಡ ನಿಮಗೆ ಶಿಕ್ಷಣ ಇಲಾಖೆ ಅಂಡರ್ ಬರುತ್ತೆ. ಆಫ್ಟರ್ ನಿಮಗೆ ಡಿಗ್ರಿ ನಂತರ ಈ ಎಜುಕೇಶನ್ ಬರುತ್ತೆ. ಕ್ರೈಸ್ಟ್ ನಮಗೆ ಗೊತ್ತಿರೋ ವಸತಿ ಶಾಲೆಗಳು ಇವು. ವಸತಿ ಶಾಲೆಗಳಲ್ಲಿ ಇದು ಸಮಾಜ ಕಲ್ಯಾಣ ಇಲಾಖೆ ಅಂಡರ್ ಬರುತ್ತೆ. ಇದರ ನೇಮಕಾತಿ ನಾವು ಆರಂಭಿಸ್ತೀವಿ ಶೀಘ್ರದಲ್ಲೇ ಅಂತ ಹೇಳಿ ಮಾನ್ಯ ಮಹದೇವಪ್ಪ ಅವರು ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. SSC ಪರೀಕ್ಷೆಯಲ್ಲಿ ಅವರು ಮಾತನಾಡಿದ್ದಾರೆ. ಒಳ ಮೀಸಲಾತಿ ಜಾರಿ ಸಂಬಂಧ ಅಧಿಸೂಚನೆ ಹೊರಡಿಸಬೇಕಾಗುತ್ತೆ. ಹಾಗಾಗಿ ಕ್ರೈಸ್ಟ್ ಶಾಲೆಗಳೇ ಇನ್ನೂ ಹೆಚ್ಚಿನ ಗುಣಮಟ್ಟದ ಶಿಕ್ಷಣ ನೀಡೋದಕ್ಕೆ ಗಮನ ಹರಿಸ್ತೀವಿ. ಹೆಚ್ಚು ಶ್ರಮದಿಂದ SSC ಫಲಿತಾಂಶ ಬಂದಿದೆ ಅಂತ ಹೇಳಿ ಅಭಿಪ್ರಾಯ ತಿಳಿಸಿದ್ದಾರೆ. ಮತ್ತೆ ನಿಮಗೆ ಇದು 1,500 ನೇಮಕಾತಿ ಕೂಡ ಮಾಡ್ತಾರಂತೆ. ಈಗ ನಿಮಗೆ ಮೇನ್ ಥಿಂಗ್ GPSTR, PhD, HSTR ಪೆಂಡಿಂಗ್ ಇದೆ. ಅದು ಎಷ್ಟು ಹುದ್ದೆಗಳ ನೇಮಕಾತಿ ಮಾಡ್ತೀವಿ ಅನ್ನೋದು ಬಾಕಿ ಇದೆ. CM ಅವರು 56,000 ಈಗ ಏನಿದೆ ಅದನ್ನ ಮಾತ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅದರಲ್ಲಿ ಎಷ್ಟು ಹುದ್ದೆಗಳು? ಈ ಹಿಂದೆ ನಿಮಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟ ಉತ್ತರ HK ರೀಜನ್ ಅಲ್ಲಿರೋ ಮಾತ್ರ ಶಿಕ್ಷಕರ ನೇಮಕಾತಿ ಕೂಡ ಮಾಡುವ ಸಾಧ್ಯತೆಗಳು ಇದಾವೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ. ಪ್ಲಸ್ ಈ 1,500 ಆಡ್ ಆಗುತ್ತೆ. ಪ್ಲಸ್ ಸರ್ಕಾರ ಶೀಘ್ರದಲ್ಲಿ ನೋಟಿಫಿಕೇಶನ್ ಹೊಡಿಸ್ಬೇಕು ಅಂತ ಅಭ್ಯರ್ಥಿಗಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಪೆಂಡಿಂಗ್ ಇದೆ. ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಕಾಯ್ದು ನೋಡೋಣ. ಪ್ಲಸ್ ಕೆಲವರು ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರು ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.